ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಹಿ ಕುಂಬಳಕಾಯಲ್ಲಿ ಖೀರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಸಿಂಪಲ್ ಕೂಡ. ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮೊದಲು ಒಂದು ಪಾತ್ರೆಗೆ ತುಪ್ಪನ 3 ಸ್ಪೂನ್ ಹಾಕ್ಕೊಂಡು ದ್ರಾಕ್ಷಿ ಹಾಕ್ಕೊಂಡು ನೀಟಾಗಿ ಹುರಿದು ಪಕ್ಕಕ್ಕೆ ಇಟ್ಕೊಬೇಕು. ಹಾಗೆ ಕುಂಬಳಕಾಯಿನ ತುರಿದು ಇಟ್ಕೊಂಡಿರಬೇಕಾಗುತ್ತೆ, ಯಾಕಂತಂದರೆ ಹಾಲಲ್ಲಿ ಅದು ಬೇಯಲ್ಲ. ಎಷ್ಟು ಸಣ್ಣ ಆಗೋದೋ ಅಷ್ಟು ಸಣ್ಣಕ್ಕೆ ತುರಿದಿಟ್ಕೊಂಡು ತುಪ್ಪಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇಲ್ಲಿ ಹಸು ಹಾಲು ಹಾಗೆ ತೆಂಗಿನಕಾಯಿ ಹಾಲು ಎರಡನ್ನೂ ಮಿಕ್ಸ್ ಮಾಡಿ 1 ಕಪ್ ಆಗೋಷ್ಟು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ತುಂಬ ರುಚಿ ಬರುತ್ತೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ. ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಆಗೋಷ್ಟೊತ್ತು ಚೆನ್ನಾಗಿ ನಾವು ತಿರುಗಿಸ್ಕೊಬೇಕಾಗುತ್ತೆ. ನೆಕ್ಸ್ಟು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಏಲಕ್ಕಿ ಪುಡಿ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಆಗೋಷ್ಟೊತ್ತು ತಿರುಗಿಸ್ಕೊಬೇಕಾಗತ್ತೆ. ಸೊ ಕೊನೆಗೆ ನಾವು ಆವಾಗ ಏನು ಹುರ್ಕೊಂಡಿದ್ವೋ ಆ ದ್ರಾಕ್ಷಿನ ಹಾಕಿ ನೀಟಾಗಿ ತಿರುಗಿಸ್ಕೊಂಬಿಟ್ರೆ ಮುಗ್ದೇ ಹೋಗ್ಬಿಡುತ್ತೆ. ಸೊ ಇದು ಬಿಸಿ ಇರೋವಾಗ ತಿನ್ನೋಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ಅವರ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.